ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರು ಪರಿಶಿಷ್ಟ ಜಾತಿ ಸವಲತ್ತು ಪಡೆಯೋಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಹಿಂದೂ, ಸಿಖ್ ಅಥವಾ ಬೌದ್ಧ ಧರ್ಮ ಬಿಟ್ಟು ಅನ್ಯ ಧರ್ಮ, ಅದು ಕ್ರಿಶ್ಚಿಯನ್ ಆಗಿರಬಹುದು ಅಥವಾ ಇಸ್ಲಾಂ ಆಗಿರಬಹುದು, ಮತಾಂತರಗೊಂಡರೆ ಪರಿಶಿಷ್ಟ ಜಾತಿ ಸ್ಥಾನಮಾನ ರದ್ದಾಗುತ್ತದೆ. ಮತಾಂತರಗೊಂಡವರು SC ST ಕಾಯ್ದೆಯ ಅಡಿ ರಕ್ಷಣೆ ಪಡೆಯಲು ಅರ್ಹರಲ್ಲ ಎಂಬ ಐತಿಹಾಸಿಕ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ನ್ಯಾಯಮೂರ್ತಿಗಳಾದ PK ಮಿಶ್ರಾ ಮತ್ತು NV ಅಂಜಾರಿಯಾ ಅವರನ್ನೊಳಗೊಂಡ ಪೀಠ ಆಂಧ್ರ ಪ್ರದೇಶ ಹೈಕೋರ್ಟ್ ಕೊಟ್ಟಂತಹ ತೀರ್ಪನ್ನ ಎತ್ತಿ ಹಿಡಿದಿದೆ. ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡು ಸಕ್ರಿಯವಾಗಿ ಆ ಧರ್ಮವನ್ನ ಅನುಸರಿಸುವ ವ್ಯಕ್ತಿಯು SC ಸಮುದಾಯದ ಸದಸ್ಯನಾಗಿ ಮುಂದುವರಿಯಲು ಸಾಧ್ಯ ಇಲ್ಲ ಅಂತ ಪೀಠ ತಿಳಿಸಿದೆ. जजमेंट है वो बहुत ही ऐतिहासिक जजमेंट है। ये जजमेंट ये ले डाउन कर रहा है कि SC ST एक्ट में कौन कंप्लेंट फाइल कर सकता है। ये दलित क्रिश्चियन के ब्रॉड इश्यू जो पेंडिंग है उससे रिलेटेड नहीं है। ये जजमेंट इतना बता रहा है कि SC ST एक्ट में जो कंप्लेंट फाइल होती है वो एक व्यक्ति जो SC ST होगा वही फाइल कर सकता है। हमारे केस में फैक्ट्स ऐसे थे कि जो व्यक्ति था वो 10 साल पहले SC ST छोड़ के क्रिश्चियन हो चुका था। इसीलिए क्वेश्चन आया कि अगर वो क्रिश्चियनिटी में चला गया है तो क्या वो SC ST के स्टेटस में रहेगा। अगर वो SC ST के स्टेटस में नहीं रहेगा तो उस कंडीशन में क्या वो कंप्लेंट फाइल कर सकता है SC ST एक्ट के अंदर। तो कोर्ट ने आज ये अहम फैसला दिया है और कोर्ट ने कहा है कि ये कंप्लेंट उसने जो फाइल करी थी वो मेंटेनेबल नहीं है। तो ये क्रिमिनल प्रोसीडिंग को रिलेटेड है। ये डिसाइड करती है कि क्या उनकी कंप्लेंट आज फाइल हो सकती थी या नहीं। सुप्रीम कोर्ट का ये कहना है कि क्योंकि ಹಾಗಾದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಸುಪ್ರೀಂ ಕೋರ್ಟ್ ಕೊಟ್ಟಂತಹ ವಿವರಣೆ ಏನು ಅನ್ನೋದನ್ನ ನೋಡೋಣ ಬನ್ನಿ. SC ಪರಿಶಿಷ್ಟ ಸ್ಥಾನಮಾನವು ಧಾರ್ಮಿಕ ಗುರುತಿನ ಮೇಲೆ ಅವಲಂಬಿತವಾಗಿದೆ. ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡರೆ ಜಾತಿ ವ್ಯವಸ್ಥೆಯ ಅಸ್ತಿತ್ವ ಇರುವುದಿಲ್ಲ. ಯಾಕೆ ಅಂತಂದ್ರೆ ಜಾತಿ ವ್ಯವಸ್ಥೆ ಪ್ರಬಲವಾಗಿ ಇರುವುದು ಹಿಂದೂ ಧರ್ಮದಲ್ಲಿ. ಹಿಂದೂ ಧರ್ಮದಲ್ಲಿ ಈ ರೀತಿಯಾದಂತಹ ಜಾತಿ ತಾರತಮ್ಯ ಮತ್ತು ಅಸ್ಪೃಶ್ಯತೆ ಇದೆ. ಅದರಿಂದ ಡಿಪ್ರೆಷನ್ಗೆ ಒಳಗಾದಂತಹ ಅಥವಾ ಸಪ್ರೆಸ್ ಆದಂತಹ ಸಮುದಾಯಗಳಿಗೆ ವಿಶೇಷವಾದಂತಹ ಸವಲತ್ತುಗಳು ಇರುತ್ತೆ, ಬೆನಿಫಿಟ್ಸ್. ಸೊ ನೀವು ಈ ಒಂದು ಧರ್ಮದ ಚೌಕಟ್ಟಿನಲ್ಲಿ ಇರದೆ ಬೇರೆ ಧರ್ಮಕ್ಕೆ ಮತಾಂತರಗೊಂಡರೆ ನಿಮಗೆ ಈ SC ST ಸೌಲಭ್ಯಗಳು ಏನಿರುತ್ತೆ ಅವುಗಳು ಇರುವುದಿಲ್ಲ. ಸೊ ಹೀಗಾಗಿ ನೀವು ಮತಾಂತರಗೊಳ್ಳಬೇಕು ಅನ್ನುವುದಾದ್ರೆ ಆ ಸವಲತ್ತುಗಳನ್ನ ತ್ಯಜಿಸಬೇಕಾಗುತ್ತದೆ. ಆದರೆ ಹಿಂದೂ, ಬೌದ್ಧ ಮತ್ತು ಸಿಖ್ ಧರ್ಮದ ಒಳಗಿದ್ದರೆ ಮಾತ್ರ ನಿಮಗೆ ಸವಲತ್ತುಗಳು, ಬೆನಿಫಿಟ್ಗಳು, ಸೌಲಭ್ಯಗಳು ಸಿಗುತ್ತೆ. ಮತಾಂತರಗೊಂಡ ದಿನದಿಂದಲೇ ಜಾತಿ ಸ್ಥಾನಮಾನ ರದ್ದಾಗುತ್ತದೆ ಅಂತ ಕೋರ್ಟ್ ಹೇಳಿದೆ. ಹಾಗಾದ್ರೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಈ ಒಂದು ತೀರ್ಪನ್ನ ಕೊಟ್ಟಿದೆ? ಸೊ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಅಂದರೆ ಆಂಧ್ರ ಪ್ರದೇಶದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತೀರ್ಪನ್ನ ಕೊಡಲಾಗಿದೆ. ಆನಂದ್ ಎನ್ನುವಂತಹ ಒಬ್ಬ ಪಾದ್ರಿ ಅಥವಾ ಪಾಸ್ಟರ್ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಏನು ಅಂತ ಅಂದ್ರೆ, ನನ್ನ ಗ್ರಾಮದ ಅಕ್ಕಲ ರಾಮರೆಡ್ಡಿ ಮತ್ತು ಇತರರು ಪದೇ ಪದೇ ನನ್ನ ಮೇಲೆ ಹಲ್ಲೆ ನಡೆಸ್ತಾ ಇದ್ದಾರೆ, ನನಗೆ ಧಮಕಿ ಹಾಕ್ತಾ ಇದ್ದಾರೆ, ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಮತ್ತು ನನಗೆ ಜಾತಿ ನಿಂದನೆ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಕರಣವನ್ನ ದಾಖಲಿಸ್ತಾರೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮ್ಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಈ ಪ್ರಕರಣ SC ST ಕಾಯ್ದೆಯಡಿ ಪ್ರಕರಣ ದಾಖಲಾಗುತ್ತೆ. ಆದರೆ ಯಾರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿರ್ತಾರೆ ಅವರು ಇಲ್ಲ, ಇವರು ಕ್ರಿಶ್ಚಿಯನ್ ಪಾದರಿ. ದೂರು ದಾಖಲಾಗುವವರೆಗೆ ಪ್ರತಿದಿನ ಸಂಡೇ ಅವರು ಚರ್ಚಲ್ಲಿ ಪಾದ್ರಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ SC ST ಕಾಯ್ದೆಯ ಅಡಿಯಲ್ಲಿ ದೂರು ದಾಖಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಕೋರ್ಟ್ ಮೊರೆಯನ್ನ ಹೋಗ್ತಾರೆ. ಆಗ ಆಂಧ್ರ ಪ್ರದೇಶ ಹೈಕೋರ್ಟ್ ಏನ್ ಮಾಡುತ್ತೆ, ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡ ನಂತರ SC ST ಸ್ಥಾನಮಾನವನ್ನ ಕಳೆದುಕೊಳ್ಳುತ್ತಾರೆ. ಹೀಗಾಗಿ SC ST ಕಾಯ್ದೆಯ ಅಡಿ ಈ ಆನಂದ್ ಎನ್ನುವಂತಹ ಫಾದರ್ಗೆ ರಕ್ಷಣೆಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೂರು ದಾಖಲಿಸಿಕೊಳ್ಳೋದಕ್ಕೆ ಆಗೋದಿಲ್ಲ, ಕ್ರಮ ಜರುಗಿಸೋದಕ್ಕೆ ಆಗೋದಿಲ್ಲ ಅಂತ
ಆಂಧ್ರ ಹೈಕೋರ್ಟ್ ಹೇಳುತ್ತೆ. ಸೊ ಆಗ ಈ ಆನಂದ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಈಗ ಆಂಧ್ರ ಪ್ರದೇಶದ ಹೈಕೋರ್ಟ್ ಕೊಟ್ಟಂತಹ ತೀರ್ಪನ್ನ ಎತ್ತಿ ಹಿಡಿದಿದೆ. ಏನು ಅಂತಂದರೆ, ಈತ ಸುಮಾರು 10 ವರ್ಷಗಳಿಂದ ಕ್ರಿಶ್ಚಿಯನ್ ಪಾದ್ರಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ಮತಾಂತರಗೊಂಡಿದ್ದಾರೆ. ನಮ್ಮ ಸಂವಿಧಾನದಲ್ಲೂ ಮತ್ತು ಈ ಹಿಂದೆ ನಡೆದಂತಹ ಹಲವಾರು ಪ್ರಕರಣಗಳಲ್ಲಿ, ಉದಾಹರಣೆಗೆ ಈಗ ನಮ್ಮ ಲೀಗಲ್ ಆಸ್ಪೆಕ್ಟ್ ಅಲ್ಲಿ 1950 ಕ್ಲಾಸ್ 3 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, 1950ರಲ್ಲಿ ಹಿಂದೂ ಧರ್ಮದಲ್ಲಿರುವಂತವರು ಮತ್ತು 1956ರಲ್ಲಿ ಸಿಖ್ ಧರ್ಮ ಒಂದು ಸೇರಿಸಲಾಯಿತು. 1990ರಲ್ಲಿ ಬೌದ್ಧ ಧರ್ಮ ಒಂದನ್ನ ಸೇರಿಸಲಾಯಿತು. ಬಿಕಾಸ್ ಬೌದ್ಧ ಧರ್ಮ, ಯಾಕಂದ್ರೆ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಲೆಟ್ರನ್ ಅವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ತಾರೆ. ಸೊ ಈ ಧರ್ಮಗಳ ಪರಿಮಿತಿ ಒಳಗಡೆ ಇದ್ದವ್ರಿಗೆ SC/ST ಸೌಲಭ್ಯಗಳು ಮತ್ತು ಬೆನಿಫಿಟ್ಗಳು ಸಿಗುತ್ತೆ. ಆದರೆ ನೀವು ಈ ಧರ್ಮದ ಚೌಕಟ್ಟನ್ನ ಬಿಟ್ಟು ಬೇರೆ ಧರ್ಮಕ್ಕೆ ಏನಾದ್ರೂ ತಾವು ಮತಾಂತರಗೊಂಡರೆ ತಮಗೆ SC/ST ಕಾಯ್ದೆಯ ಅಡಿಯಲ್ಲಿ ಸಿಗುವಂತಹ ಯಾವ ಸೌಲಭ್ಯಗಳು ಕೂಡ ಸಿಗುವುದಿಲ್ಲ. ಇಲ್ಲಿ ಇನ್ನೊಂದು ಬರುತ್ತೆ, ಆರ್ಟಿಕಲ್ 25 ಸಂವಿಧಾನದ ಪ್ರಕಾರ ಏನು ಅಂತಂದ್ರೆ, ಅದು ನಮ್ಮ ಹಕ್ಕು, ಪ್ರತಿಯೊಬ್ಬರು ತಮಗೆ ಬೇಕಾದಂತಹ ಧರ್ಮವನ್ನ ಪಾಲಿಸುವುದಕ್ಕೆ, ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಹಕ್ಕಿದೆ ಪ್ರತಿಯೊಬ್ಬ ಮನುಷ್ಯನಿಗೂ ಅಂತ. ಆದರೆ ನಮ್ಮ ಸಂವಿಧಾನ ಮತ್ತು ಕಾನೂನಾತ್ಮಕವಾಗಿ ಈ 3 ಧರ್ಮಗಳನ್ನ ಬಿಟ್ಟು ಬೇರೆ ಧರ್ಮಕ್ಕೆ ಏನಾದ್ರೂ ನೀವು ಮತಾಂತರಗೊಂಡ್ರೆ, ಯಾಕೆ ಅಂತಂದ್ರೆ ಬೇಸಿಕಲಿ ಹಿಂದೂ ಧರ್ಮ ಮತ್ತು ಅದರಂತೆ ಪಾಲನೆಯಾಗುವ ಇತರ ಧರ್ಮಗಳಲ್ಲಿ ಜಾತಿ ವ್ಯವಸ್ಥೆ ಜೀವಂತವಾಗಿದೆ. ಜಾತಿಯ ಆಧಾರದ ಮೇಲೆ ಭೇದ ಭಾವ ಮತ್ತು ಜಾತಿಯ ಆಧಾರದ ಮೇಲೆ ತಾರತಮ್ಯಗಳು, ಜಾತಿಯ ಆಧಾರದ ಮೇಲೆ ಅಸ್ಪೃಶ್ಯತೆ, ಜಾತಿಯ ಆಧಾರದ ಮೇಲೆ ಅವರನ್ನ ಮನುಷ್ಯರಂತೆಯೂ ನೋಡದೇ ಇರುವಂತಹ ಪರಿಸ್ಥಿತಿಗಳು ಬಹಳ ಇರುವುದರಿಂದ, ಬೇರೆ ಧರ್ಮದಲ್ಲಿ ಈ ರೀತಿಯಾದಂತ ಡಿಸ್ಕ್ರಿಮಿನೇಷನ್ ಇಲ್ಲದೆ ಇರುವುದರಿಂದ ಬೇರೆ ಧರ್ಮಕ್ಕೆ ಇದು ಅನ್ವಯ ಆಗುವುದಿಲ್ಲ. ಹೀಗಾಗಿ ಬೇರೆ ಧರ್ಮಕ್ಕೆ ಮತಾಂತರಗೊಂಡು ನಾನು SC/ST ಚೌಕಟ್ಟಿನಲ್ಲೇ ಬರ್ತೀನಿ, ಆ ಬೆನಿಫಿಟ್ ಒಳಗಡೆನೆ ನಾನು ನನ್ನ ರಕ್ಷಣೆಯನ್ನ ಪಡೆದುಕೊಳ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ ಅಂತ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಖಲೇಲ್ಕರ್ ಕಮಿಷನ್ ಅನ್ನ ಕೂಡ ಮಾಡಿದ್ರು. ಆಗ್ಲೂ ಕೂಡ ಇದನ್ನ ಪ್ರಶ್ನೆ ಮಾಡಲಾಗಿತ್ತು. ಯಾಕೆ ಅಂದ್ರೆ ಕಾಸ್ಟ್ ಶುಡ್ ಬಿ ದ ಬೇಸಿಸ್, ರಿಲಿಜನ್ ಅಲ್ಲ, ಧರ್ಮದ ಆಧಾರದ ಮೇಲೆ ಅಲ್ಲ ಸೌಲಭ್ಯಗಳು, ಜಾತಿಯ ಆಧಾರದ ಮೇಲೆ ಅಂತ ಎಲ್ಲ ಹೇಳಿದ್ರು. ಆದ್ರೆ ಮತ್ತು ಸಂವಿಧಾನದ ಹಲವಾರು ಆರ್ಟಿಕಲ್ಗಳು, ಈ ಹಿಂದೆ ಪ್ರಕರಣಗಳು ಎಲ್ಲವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಮತ್ತು ವಾದ ವಿವಾದಗಳನ್ನ ಆಲಿಸಿರುವಂತಹ ಸುಪ್ರೀಂ ಕೋರ್ಟ್ ಈಗ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ. ಏನು ಅಂತಂದ್ರೆ, ಇಲ್ಲ, ನೀವು ಮತಾಂತರಗೊಂಡರೆ ನೀವು ಪರಿಶಿಷ್ಟ ಜಾತಿ ಸವಲತ್ತನ್ನ ಪಡೆಯೋದಕ್ಕೆ ಅರ್ಹರಿರುವುದಿಲ್ಲ ಅಂತ. ಸೊ ಇದು ಇನ್ನು ಮುಂದೆ ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತೆ. ಯಾಕಂದ್ರೆ ಸ್ವತಃ ಆಂಧ್ರ ಪ್ರದೇಶದಲ್ಲೇ ಒಂದು ಸರ್ವೆಯ ಪ್ರಕಾರ ಬಹಳ ಹಿಂದೆಯಿಂದ ಈ ಜಾತಿ ವ್ಯವಸ್ಥೆಗೆ ಹೆದರಿ ಬೆದರಿ ತುಳಿತಕ್ಕೆ ಒಳಗಾಗಿ ಬಹಳ ಜನ ಬೇರೆ ಬೇರೆ ಧರ್ಮಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಥವಾ ಮತಾಂತರಗೊಂಡಿದ್ದಾರೆ. ಎಸ್ಪೆಷಲಿ ಮೆಜಾರಿಟಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ. ಆದ್ರೆ ಅವರ ಸರ್ಟಿಫಿಕೇಟ್ಗಳಲ್ಲಿ ಈಗಲೂ ಕೂಡ SC ಅಂತಾನೆ ಇದೆ. ಸೊ ಅಂಥವ್ರು ಯಾವ ರೀತಿಯಾದಂತ ತೀರ್ಮಾನ ತಗೊಳ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.